ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು, ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ನಂಬಬಹುದಾ? ತಮಗೆ ಬಿಟ್ಟದ್ದು. ಅದೇನು ಇದ್ದಕ್ಕಿದ್ದ ಹಾಗೆ ಮನಃಪರಿವರ್ತನೆ? ಒಳಗಿನಿಂದ ಬದಲಾದದ್ದು ಸ್ಥಾಯಿ, ಕಾಲವು ಉಳಿಯುತ್ತೆ. ಹೊರಗಿನದ್ದು ಅನನುಕೂಲ ಪರಿಸ್ಥಿತಿ ಅಷ್ಟೇ. ಪರಿಸ್ಥಿತಿ ಬದಲಾದಾಗ ಚಾಳಿ ಮೂಲ ಸ್ವರೂಪದಲ್ಲಿ ಹೊಮ್ಮತ್ತೆ. ತಮ್ಮ ಊಹೆ ಸರಿ. ಪ್ರತಿಕೂಲ ಪರಿಸ್ಥಿತಿ, ನಿರ್ವಾಹವಿಲ್ಲದ್ದಕ್ಕೆ ತಟಸ್ಥಳಾಗ್ತಾ ಇದ್ದೀನಿ. ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ನಾನು ಇಲ್ಲಿಂದ ಹೊರಡಬೇಕು. ನನ್ನನ್ನು ಅಂಟಿಕೊಂಡ ಹಲವಾರು ಮಂದಿ ಇಲ್ಲಿದ್ದಾರೆ. ಸದಾಶಿವರಾಯರಿದ್ದಾರೆ, ಅಪ್ಪ, ಚಿಕ್ಕಮ್ಮ, ವರ್ಷ, ಅವಳ ಕುಟುಂಬ ಎಲ್ಲರೂ ಇಲ್ಲೇ. ನಾನಿರೋವರೆಗೂ ಕಾಯ್ತೀನಿ. ನನ್ನ ನಂತರ ಅವರಿಗೆ ಸಮಸ್ಯೆ ಆಗಬಾರ್ದಲ್ವಾ? ಅಂದರೆ ನನ್ನ ಬದಲಿಗೆ ಇನ್ನೊಬ್ಬ ಬರ್ತಾನೆ. ಅವನು ಪ್ರಾಮಾಣಿಕನಲ್ಲದಿರಬಹುದು, ರಮಾನಂದನ ಜೊತೆ ಶಾಮೀಲಾಗಬಹುದು, ಹಳೆ ಕಡತಗಳನ್ನು ಕೆದಕಬಹುದು, ಸುಳ್ಳು ಸಾಕ್ಷ್ಯ ಸೃಷ್ಟಿಸಬಹುದು, ಸದಾಶಿವರಾಯರಿಗೆ ಸಮಸ್ಯೆ ಒಡ್ಡಬಹುದು. ಅಪ್ಪ, ಚಿಕ್ಕಮ್ಮ, ವರ್ಷ ಜೀವನಕ್ಕೆ ಅದೇನೋ ಆಧಾರ ಕಂಡುಕೊಂಡಿದ್ದಾರೆ. ಅದಕ್ಕೆ ಕಲ್ಲಾಗಬಾರ್ದಲ್ವಾ? ನನ್ನಿಂದ ಏನಾಗಬೇಕು? ಪರವಾನಗಿ ಇಲ್ಲದೆ ಊರು ಬಿಡಬಾರ್ದು ಅಂದಿದ್ರಿ. 2 ಸಾರ್ತಿ ರಾಜಧಾನಿಗೆ ಹೋಗಿ ಬಂದಿದ್ದೀನಿ. ಶಾರದಾ ಪ್ರಸಾದ್ ಅವರ ಆಸ್ತಿ ವ್ಯವಹಾರ ತಕ್ಕ ಮಟ್ಟಿಗೆ ಸರಿಪಡಿಸಿದ್ದೀನಿ. ತಮಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ, ಅಭಿಮಾನಕ್ಕೆ ಪೆಟ್ಟಾಗಿದೆ. ಇಲಾಖೆಯಿಂದ ಮೆಮೊ ಬರ್ಬೋದು, ಹೇಳಿಕೆ ಪಡಿಬಹುದು, ತಕ್ಷಣಕ್ಕೆ ಅಮಾನತು ಅನ್ನಬಹುದು. ದಯವಿಟ್ಟು ಅಲ್ಲಿವರೆಗೂ ಹೋಗೋದು ಬೇಡ. ಇನ್ನು ಮುಂದೆ ನಾನು ತುಂಗಾಪುರದಲ್ಲಿ ಇರುವವರೆಗೂ ದೇವರಾಗಿರ್ತೀನಿ. ಉತ್ಸವಕ್ಕೆ ಎಷ್ಟೋ ಅಷ್ಟೇ. ಧರಣಿ ಕಾರ್ಯಕ್ರಮದ ಸಿದ್ಧತೆ ನಡೀತಾ ಇದೆ, ಅದು ಬೇಡ. ನಾನು ಹೆಜ್ಜೆ ಹಿಂದೆ ಸರಿತಿದ್ದೀನಿ, ತಾವೂ ಸರೀರಿ. ಆಗಲಿ ಬಿಡು, ಸಮಸ್ಯೆ ಏನು? ಸುದ್ದಿ ಆಗತ್ತೆ. ಜೋಡುಗದ್ದೆ ಅವಳು ಅರುಂಧತಿ ದೊಡ್ಡ ಹುದ್ದೆಲಿದ್ಲು. ಸ್ವಂತ ಊರಲ್ಲಿ ಇಷ್ಟಿಷ್ಟು ಅಭಿವೃದ್ಧಿ ಮಾಡಿದ್ಲು. ಆ ಹೆಸರಾಗಬೇಕಿತ್ತು. ಈಗೇನಾಗಿದೆ? ಹೈವೇ ಆಗಬೇಕಿತ್ತು, ಅದಕ್ಕೆ ಅಡ್ಡಗಾಲು ಹಾಕಿದ್ಲು. ಸ್ವಂತ ತಮ್ಮನಿಗೆ ಸಬ್ ರಿಜಿಸ್ಟ್ರಾರ್ ಹುದ್ದೆ ಕೊಡಿಸಿದ್ಲು. ಶಾರದಾ ಪ್ರಸಾದ್ ಅವರ ಲೂಟಿಯ ವಿಲೇವಾರಿಗೆ ನಿಂತಲು.
ಅಪ್ಪ ಅಮ್ಮನ ಬದುಕಿಗೆ ಕದ್ದ ಹಣದಲ್ಲಿ ಕಾನೂನಿನ ವಿರುದ್ಧ ಕಟ್ಟಡಗಳಾಗಿ ಆದಾಯದ ಮೂಲ ಮಾಡಿಟ್ಟಿದ್ದಾಳೆ. ಇಷ್ಟು ಸಾಕು ಗುಣಗಾನ. ಇನ್ನು ಧರಣಿಯಂತಾಗಿ ದೊಂಬಿ ಲೂಟಿ ಕಲ್ಲೆಸೆತ ನಡೆದ್ರೆ ಮತ್ತಷ್ಟು ಹೆಸರು ಕೆಡತ್ತೆ. ದಯವಿಟ್ಟು ಬೇಡ. ಕಳೆದ 1 ವರ್ಷದಲ್ಲಿ ಸಾಕಷ್ಟು ಕಳ್ಕೊಂಡಿದ್ದೇನೆ. ಬದಲಿಗೆ ನನಗೇನು ದಕ್ಕತ್ತೆ? ಇದಿಷ್ಟು ವ್ಯವಸ್ಥೆಯ ಖರ್ಚು ಮಿಕ್ಕತ್ತೆ. ನನ್ನೊಟ್ಟಿಗೆ ಗುದ್ದಾಟ ಸುಖ ಇರಲ್ಲ. ಮನಃಶಾಂತಿ ಕದಡಿದೆ, ಅದು ದಕ್ಕತ್ತೆ. ದೇವಸ್ಥಾನದ ಸುತ್ತಲಿನ ಕಟ್ಟಡ ಒಡೆಯಲ್ಲ, ಅಲ್ಲಿ ತೊಡಗಿಸಿದ ಹಣ ಉಳಿಯತ್ತೆ. ಅದು ನನ್ನದಲ್ಲ. ನಿಮ್ಮ ಬ್ಯಾಂಕ್ ಖಾತೆ ಮೂಲಕ ಬಂದ ಹಣ ದಾಖಲೆ ಪ್ರಕಾರ ನಿಮ್ಮದೇ. ಪಟ್ಟು ಹಿಡಿದ್ರೆ ಪಾಲ್ ಸಿಗಲ್ವಾ? ನೋಡಿ, ನನ್ನದೇನಿದೆ ಹೇಳಿ ಮುಗಿಸಿದ್ದೀನಿ. ಅನಾಮಿಕಳಾಗಿ ತುಂಗಾಪುರಕ್ಕೆ ಬಂದೆ. ಸಾಕಷ್ಟು ಘಟಿಸಿದೆ. ಸುತ್ತಲಿನ ಪ್ರಪಂಚ ಸಾಕಷ್ಟು ಬದಲಾಗಿದೆ. ಸಾಧನೆಗಳೇನಿಲ್ಲ, ಮನತೃಪ್ತಿಯ ಕೆಲವು ಕೆಲಸಗಳಾಗಿವೆ. ನೆಮ್ಮದಿ ಸಮಾಧಾನದಿಂದ ನಿರ್ಗಮಿಸ್ತೀನಿ. ಒಳ್ಳೆ ಹೆಸರು ಇಲ್ದಿದ್ರೆ ಬೇಡ, ಕೆಟ್ಟ ಹೆಸರು ಖಂಡಿತ ಬೇಡ. ಅನಾಮಿಕಳಾಗೆ ನಿರ್ಗಮಿಸ್ತೀನಿ. ನಮಸ್ಕಾರ. ರಮಾನಂದ, ಗುರುಗಳೇ, ಧರಣಿ ವ್ಯವಸ್ಥೆ ಸದ್ಯಕ್ಕೆ ಬೇಡ. ಯುದ್ಧಕ್ಕೆ ಶಸ್ತ್ರಸನ್ನದ್ಧಳಾಗಿ ಬಂದು ನಿಂತು ಕ್ಷಣದಲ್ಲಿ ಶಿಖಂಡಿಯಾಗಿದ್ದಾಳೆ. ನಂಬಿ ನಾವು ಶಸ್ತ್ರ ಕೆಳಗಿಡಬಹುದಾ? ಗೊತ್ತಿಲ್ಲ. ಇದು ಅಪಾಯ. ಮೈ ಮರೆತರೆ ಮುಗಿಸ್ತಾಳೆ. ಅರುಂಧತಿ ಸದ್ಯಕ್ಕೆ ತಾನು ತಟಸ್ಥ ಅಂತಿದ್ದಾಳೆ. ಆಕೆ ಇಲ್ಲಿರೋವರೆಗೂ ಯಾವುದೇ ವ್ಯವಹಾರಕ್ಕೂ ಕೈ ಹಾಕಬೇಡ, ದುಡುಕಬೇಡ. ಎಲೆಕ್ಷನ್ಗೆ ಕ್ಯಾಂಡಿಡೇಟ್ಸ್ಗಳ ತೀರ್ಮಾನ ಆಗ್ತಾ ಇದೆ. ಎಡವಟ್ಟಾಗೋದು ಬೇಡ. ಸನ್ಯಾಸ ಸದ್ಯದ ಅವಶ್ಯಕತೆ. ಹೇಳಿ ಮೇಡಮ್. ತಂದೆ ತೀರು ಹೋದ್ರಂತೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ವಯಸ್ಸಾಗಿತ್ತು, ಆರೋಗ್ಯ ಕೆಟ್ಟಿತ್ತು, ಸಮಯ ಆಯಿತು, ಹೊರಟ್ರು. ಸಾಂತ್ವನದ ಅವಶ್ಯಕತೆ ಏನಿಲ್ಲ. ಹೇಳಿ. ಕೆಲಸ ಇತ್ತು, ಒಮ್ಮೆ ಬಂದು ಹೋಗಿ. ನಾನು ರಜದಲ್ಲಿದ್ದೀನಿ. ಎಷ್ಟು ದಿನ? ತಾವು ಹೊರಡ್ತೀನಿ ಅಂತ ಸುದ್ದಿ ಇದೆ. ತಾವು ಹೊರಡಿ ನಂತರ ಬರ್ತೀನಿ. ಅದಕ್ಕೆ ಮೊದಲು ಕೆಲವು ಕೆಲಸಗಳಾಗೋದಿದೆ. ನಿಮ್ಮ ಸಹಕಾರ ಬೇಕು. ನಾನಿಲ್ಲ, ನೀವು ಮುಂದುವರಿಸಿ. ತಾಯಿ ಸತ್ತಿದ್ರು. ಮನಸ್ಸು ಸ್ವಲ್ಪ ಖಿನ್ನವಾಗಿತ್ತು. ನಿಮ್ಮನ್ನು ಕಂಡಾಗ, ನೀವು ಸಾಂತ್ವನಕ್ಕೆ ನಿಂತಾಗ ಕೆಲವು ಭಾವಗಳು ಸಹಜವಾಗಿ ಕೆರಳಿದ್ವು. ನಮ್ಮವರು ಅಂತ ಆದಾಗ ಸಹಜವಾಗಿ ಒರ್ಗೋದಕ್ಕೆ ಪ್ರಯತ್ನಿಸ್ತೀವಿ. ತಾವು ಅದನ್ನು ತಪ್ಪಾಗಿ ಅರ್ಥೈಸೋ ಅವಶ್ಯಕತೆ ಇರಲಿಲ್ಲ.
ನಾನು ಮರೆತಾಯ್ತು, ತಾವು ಮರೆತು ಬಿಡಿ. ರಮಾನಂದ ಅವರೊಟ್ಟಿಗೆ ನಾನು ಶಾಮೀಲಾಗಿರಬಹುದು ಅನ್ನೋ ಅನುಮಾನ ನಿಮಗಿತ್ತು. ಈಗ ಸ್ಪಷ್ಟವಾಗಿರ್ಬೇಕಲ್ವಾ? ಕಾಂಪನ್ಸೇಷನ್ ಪೂರ್ತ ಫಲಾನುಭವಿಗಳಿಗೆ ತಲುಪಿದೆ. ಯು ಶುಡ್ ಹ್ಯಾವ್ ಟೇಕನ್ ಮೀ ಇನ್ ಟು ಕಾನ್ಫಿಡೆನ್ಸ್. ಸತ್ಯದ ಅರಿವು ನನಗೂ ಆಗಿದ್ದಿದ್ರೆ ನಾನು ಸಹಕರಿಸ್ತಿದ್ದೆ. ಆಯಿತು, ಇಟ್ ಈಸ್ ಅ ಮೂಮೆಂಟ್ ಆಫ್ ಇಂಡಿಸ್ಕ್ರಿಷನ್. ಐ ನೀಡ್ ಯು ನೌ. ಬನ್ನಿ. ಬೇಡ. ಯಾಕೆ? ಉಸ್ತುವಾರಿಯೊಟ್ಟಿಗೆ ಸಂಧಾನ ಅಂತ ಕೇಳಿಪಟ್ಟೆ. ಯಾಕೆ ಸುಮ್ಮನಾದ್ರಿ? ಭೇಟಿಯಾಗಿದೆ, ಸಂಧಾನದ ಮಾತಾಗಿದೆ, ಸತ್ಯ ಅಲ್ವಾ? ರಜೆಯಲ್ಲಿದ್ದೀನಿ ಅಂತೀರಿ, ಸದ್ಯಕ್ಕೆ ಕೆಲಸಕ್ಕೆ ಬರೋಲ್ಲ ಅಂತೀರಿ, ನನ್ನೊಟ್ಟಿಗೆ ನೆಂಟಸ್ತಿಕೆ ಸಂವಹನ ಬೇಡ ಅಂತೀರಿ. ಆದರೆ ವಾರದ 7 ದಿನ, ದಿನದ 24 ಗಂಟೆ ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಯುದ್ಧನ ಸಂಧಾನನ ಇದ್ರ ಚಿಂತೆಲೇ ಇರ್ತೀರಿ. ಮನಸ್ಸಿನ ತುಂಬ ನಾನು ಮತ್ತು ನನ್ನ ಕ್ರಿಯೆಗಳೇ ಆಕ್ರಮಿಸ್ಕೊಂಡಿರುವಾಗ ಕಚೇರಿಯ ಕೆಲಸದಿಂದ ದೂರವಾಗಿ ಏನ್ರಿ ಪ್ರಯೋಜನ? ಶಿವಾಜಿ ಅಫ್ಸಲ್ ಖಾನ್ನ ಭೇಟಿಯಾಗಿದ್ದು ಸಂಧಾನ ಅಂತಲೇ, ನಂತರದ್ದು ಚರಿತ್ರೆ. ಬನ್ನಿ, ಒಂದು ಸಣ್ಣ ಚರಿತ್ರೆ ಸೃಷ್ಟಿಸೋಣ, ದಾಖಲಿಸೋಣ. ಇಟ್ ಈಸ್ ಟೈಟ್ ರೋಪ್ ವಾಕಿಂಗ್. ಹಗ್ಗದ ಮೇಲೆ ಸಮತೋಲನದಲ್ಲಿ ನಡೀತಾ ಇದ್ದೀನಿ. ಬಿದ್ದಾಗ ಹಿಡಿಯೋದು ಕಲ್ದಿದ್ರು, ನಡಿಗೆ ಮುಗಿಸಿ ಹೆಮ್ಮೆಯಿಂದ ಬೀಗಿದಾಗ ಪಕ್ಕದಲ್ಲಿ ನಿಂತು ಚಪ್ಪಾಳೆಗಾದ್ರೂ ಒಂದು ಸಹೃದಯ ಜೀವ ಬೇಕಲ್ವಾ? ಬನ್ನಿ. ಮನೆ ಹಾಳು ಕೆಲಸ ಮಾಡ್ತೀಯಾ? ಲಾಭ ಇದೆಯಾ? ಥ್ರಿಲ್ ಇರುತ್ತೆ, ಅದೇ ಲಾಭ. ನಮಗೆ ಬೇಕಾದವ್ರನ್ನ ಹಾಳು ಮಾಡಬೇಕು, ಅದು ಥ್ರಿಲ್ಲು. ನೀವು ತೋರಿಸ್ದವ್ರನ್ನ ಹಾಳು ಮಾಡಿದ್ರೆ ನಿಮಗೆ ಥ್ರಿಲ್ಲು, ನಮಗೆಲ್ಲಿರುತ್ತೆ? ಬ್ಯುಸಿ ಇದ್ದೀನಿ, ವ್ಯವಸ್ಥೆ ಮುಗಿದಿದೆ, ವ್ಯವಹಾರ ಚಾಲು ಆಗಬೇಕು. ಶೆಡ್ಯೂಲು ಸ್ವಲ್ಪ ಟೈಟ್ ಇದೆ. ಹೇಳಿ. ಎಲೆಕ್ಷನ್ ಬಂತು. ಆಳುವ ಪಕ್ಷದ ಟಿಕೆಟು ರಮಾನಂದನಿಗೆ ಗೊತ್ತು. ಬೇರೆ ಪಕ್ಷಗಳಿಗೆ ಇಲ್ಲಿ ಅಂತಹ ಬೇಸಿಲ್ಲ. ಅದು ಹೌದು. ವೃದ್ಧಾಶ್ರಮ ಸಾಕ ಜೀವನಕ್ಕೆ, ಅಥವಾ ಬೇರೆ ಏನಾದರೂ ಆಕಾಂಕ್ಷೆಗಳಿದೆಯಾ? ವರ್ಷಾಳನ್ನ ಕರ್ಕೊಂಬಂದು ಕೂರಿಸಿದ್ದೀಯಾ ಅಂತ ಕೇಳಿದೆ. ಜೊತೆಗೆ ಪಾಲಂಗೋಚ್ಗಳೆಲ್ಲ ಬರುತ್ತವಾ? ತಳವಿಲ್ಲದ ಪಾತ್ರೆ ಅದು ತುಂಬಿ ತುಳುಕಿ ನಿನಗೆ ದಕ್ಕುತ್ತಾ? ಅರುಂಧತಿ ಹೊರಟು ನಿಂತಿದ್ದಾಳೆ. ಊರು ಬಿಡೋಕ್ ಮುಂಚೆ ಸ್ವಚ್ಛ ಮಾಡ್ತಾಳೆ. ಕಟ್ಟಡಗಳು ಕೆಲವು ಹೋಗತ್ತೆ, ಉತ್ಪತ್ತಿ ಅವ್ರು ತಿಂತಾರೆ, ಮೂಲ ಇವಳು ಕೆಡವುತ್ತಾಳೆ. ಬರ್ತೀಯಾ ರಾಜಕೀಯಕ್ಕೆ? ಆಗತ್ತಾ? ಉಸ್ತುವಾರಿ ಪಟ್ಟು ಹಿಡಿದ್ರೆ ಆಗತ್ತೆ. ರಮಾನಂದ ಮನೆ ಹಾಳು ಕೆಲಸ ಅನ್ನಲ್ಲ, ಅದೇ ರಮಾನಂದನ ಹಾಳು ಮಾಡು. ಮಾಡ್ತೀಯಾ? ಹೇಳೆ. ಲೋಕಾಯುಕ್ತದಲ್ಲಿ ಕಾಂಟ್ಯಾಕ್ಟ್ಸ್ ಇದೆ. ಎಲೆಕ್ಷನ್ ಬಂತು. ಆಳುವ ಪಕ್ಷದ ಧುರೀಣರನ್ನ ಬಡಿಯೋದ್ರಲ್ಲಿ ಉಮೇದಿದೆ. ಆಳುವ ಪಕ್ಷ ತಾನು ಸ್ವಚ್ಛ ಅಂತ ತೋರಿಸ್ಬೋದು. ಹಾಗೆ ಈ ಕಾರಣಕ್ಕಾಗಿ ಬೇಡದವರನ್ನ ಕೈ ಬಿಡಬೇಕು. ಟ್ರ್ಯಾಪ್ ಕೇಸ್ ಆದ್ರೆ
ಲೋಕಾಯುಕ್ತಕ್ಕೆ ಹೆಚ್ಚು ತಯಾರಿ ಬೇಕಿಲ್ಲ. ಪ್ಲಾನ್ ಮಾಡ್ತೀಯಾ? ಎಲೆಕ್ಷನ್ನು ಅನೌನ್ಸ್ ಆಗಿದೆ, ಯಾವುದು ಹೊಸ ಪ್ರಾಜೆಕ್ಟ್ ಇಲ್ಲ. ಪ್ರಾಜೆಕ್ಟ್ ಇಲ್ಲದೆ ಡೀಲ್ ಕುದುರಿಸೋದು ಹೇಗೆ? ಡೀಲ್ ಕುದುರಿಸದೆ ವ್ಯವಹಾರ ಸಾಧ್ಯ ಇಲ್ಲ. ಅದಾಗದೆ ಟ್ರ್ಯಾಪ್ ಕೇಸ್ ಹಾಗೆ. ಪ್ರಾಜೆಕ್ಟ್ ಹುಟ್ಟು ಹಾಕಬೇಕು, ಮುಂದೆ ಆಗೋ ಪ್ರಾಜೆಕ್ಟ್ ಅಂತ ಆಗಬೇಕು. ಆಗೋ ಪ್ರಾಜೆಕ್ಟ್ ಅಲ್ಲಿ ಲಾಭ ಅಂತ ಆಗಬೇಕು. ಅದಕ್ಕೆ ಈಗಲೇ ಇನ್ವೆಸ್ಟ್ಮೆಂಟ್ ಆಗಬೇಕು. ಪರ್ವತರಾಜನಿಗೆ ಚಂದ್ರಗುಪ್ತ ಮಾತು ಕೊಟ್ಟಿದ್ದಂತೆ, ಸಹಕರಿಸು, ನಂದರನ್ನ ನಿವಾರಿಸಿ ಮಗಧ ಸಾಮ್ರಾಜ್ಯವನ್ನ ತೆಕ್ಕೆಗೆ ಹಾಕೊಳ್ಳೋಣ, ಆಮೇಲೆ ಹಂಚಿಕೊಳ್ಳೋಣ. ಆಗತ್ತಾ? ರಾಜಧಾನಿಯಲ್ಲಿ 70ಕ್ಕೂ ಮೀರಿ ನೀರಿಲ್ಲದೆ ಕೆರೆಗಳಿವೆ. ಒಂದೊಂದು ಕೆರೆ 5 ಎಕರೆ ಅಂತ ಇಟ್ಕೋ, ಅಲ್ಲಿಗೆ 350 ಎಕರೆ. ಎಕರೆಗೆ 5 ಕೋಟಿ ಅಂತ ಇಟ್ಕೋ, ಅಲ್ಲಿಗೆ ಎಷ್ಟಾಯ್ತು? 1500 ಕೋಟಿಗೂ ಹೆಚ್ಚಾಯ್ತು. ಅರ್ಥ ಆಗ್ಲಿಲ್ಲ. ಈಗ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಅಂತ ಒಂದಿದೆ, ಅದಕ್ಕೊಬ್ರು ಮಂತ್ರಿ. ಅವರು ಮನಸ್ಸು ಮಾಡಿದ್ರೆ ಈ ನೀರಿಲ್ಲದ ಕೆರೆಗಳನ್ನೆಲ್ಲ ಲೇಔಟ್ ಮಾಡ್ಬೋದಲ್ಲ. ಮಾಲ್ ಆಗಬಹುದು, ಶಾಪಿಂಗ್ ಕಾಂಪ್ಲೆಕ್ಸ್ ಆಗಬಹುದು. ವ್ಯವಹಾರಕ್ಕೆ ಅಂತ ಕೂತ್ರೆ 5,000 ಕೋಟಿ ದಾಟ್ಬೋದಲ್ವಾ? ಇದಾಗತ್ತಾ? ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ರೆ ಆಗತ್ತೆ. ಅಲ್ಲೇನು ಮೂರ್ಖರ ಕೂರಲ್ಲ, ಇದಾಗಲ್ಲ. ಆರಿಸಿ ಕಳಿಸುವವರು ಮೂರ್ಖರ ಅಲ್ವಾ, ಅದರ ಮೇಲೆ ನಿರ್ಧಾರ. ರಮಾನಂದನ್ ಹತ್ಸು, ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ತಗೊಳ್ಳಿ. ಎಲೆಕ್ಷನ್ ಖರ್ಚು ಯಾವನೋ ಕೊಡ್ತಾನೆ. ಗೆದ್ದ ಮೇಲೆ ಅದೇ ಖಾತೆ ದಕ್ಕಬೇಕು, ಅದಕ್ಕೂ ಖರ್ಚು ಅವನೇ ಕೊಡ್ತಾನೆ. ಅಂದುಕೊಂಡ ಹಾಗೆ ಪಟ್ಟ ದಕ್ಕಿದರೆ ವ್ಯವಹಾರ ಮುಂದುವರಿಯುತ್ತೆ. ದಕ್ಕದಿದ್ದರೆ ಈಗ ಕೊಟ್ಟ ಹಣ ಮಾಫಿ. ಉಸುಲಾಯಿಸು, ಒಪ್ಸು. ಈ ಮನುಷ್ಯ ಮೊದಲು ಆ ಖಾತೆಗೆ ಬರಲಿ. ಅಡ್ವಾನ್ಸ್ 20 ಲಕ್ಷ, ಮೊದಲನೇ ಕಂತು ಅನ್ನು. ಸಮಯ ಸ್ಥಳ ನಿಗದಿ ಮಾಡಿ. ತಗಲು ಹಾಕೊಂಡ್ರೆ ಕ್ರಿಮಿನಲ್ ಕೇಸ್ ಮಾಡೋಣ, ಟಿಕೆಟ್ ಸಿಗಲ್ಲ. ಉಸ್ತುವಾರಿಯನ್ನ ನಾನು ಕುದುರಿಸ್ತೀನಿ, ನಿನಗೆ ದಾರಿ ಸಲ್ಲಿಸು. ಖಾತೆ ಶುರು ಮಾಡು. ಆಗದಿದ್ರೆ ಕತೆ. ಆದ್ರೆ ನೀವು ಹಿಂಗಂದ್ರಿ ಅಂತ ನಾನು ರಮಾನಂದಂಗಂದ್ರೆ ನಾನು ಸಾಯ್ತಾ ಇದ್ದೀನಿ, ಕಳ್ಕೊಳ್ಳೋದು ಏನೂ ಇಲ್ಲ. ನಿಂದು ನೋಡ್ಕೋ. ಸಾಯೋ ಕ್ಷಣದಲ್ಲೂ ಇಷ್ಟು ಹೊಲಸು, ಅದು ಯಾಕೆ ಮಾಡ್ತೀರಿ? ವಿಷ ಜಂತು ನಾನು. ವಯಸ್ಸಾಯ್ತು ಅಂತ ವಿಷ ಕಕ್ಕದೆ ಇರೋಕ್ಕಾಗುತ್ತಾ? ಹಾವಿಗೆ ಹಲ್ಲಲ್ಲಿ ವಿಷ, ನನಗೆ ಮೈಯೆಲ್ಲ ವಿಷ. ನನ್ನ ಕಾರಣಗಳು ನಿನಗೆ ಯಾಕೆ? ನಿನಗೆ ಲಾಭ ಇದೆಯಾ? ನೋಡು.